ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಏಷ್ಯಾದ ಪ್ರಮುಖ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಭೇಟಿಯಾಗಿದ್ದಾರೆ. ಅತ್ತ ಭಾರತ ಮತ್ತು ಚೀನಾ ಮಧ್ಯೆ ದೊಡ್ಡ ಬೆಳವಣಿಗೆ ಆಗ್ತಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಇನ್ನು ಭಾರತದ ರಕ್ಷಣಾ ವಲಯದಲ್ಲಿ ದೊಡ್ಡ ಮೈಲಿಗಲ್ಲು ಸೃಷ್ಟಿಯಾಗಿದೆ. ದೇಶದ ಮೊದಲ ಸ್ವದೇಶಿ ಮಾಡೆಲ್ನ ಅತ್ಯಾಧುನಿಕ ಬಂದೂಕನ್ನ ರೆಡಿ ಮಾಡಲಾಗಿದೆ. ಇದರ ಪರೀಕ್ಷೆ ಕೂಡ ಯಶಸ್ವಿಯಾಗಿದೆ. ಎಲ್ಲಾ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಚೀನಾಗೆ ಧೋವಲ್ ಭೇಟಿ ಕೊಡ್ತಿರೋದ್ರ ಬಗ್ಗೆ ಹೇಳ್ತೀವಿ. ಮುಂದಿನ ತಿಂಗಳು ಭಾರತದಲ್ಲಿ ನಡೆಯಲಿರೋ ಬ್ರಿಕ್ಸ್ ಶೃಂಗಸಭೆಗೂ ಮುನ್ನ ಭಾರತ ಮತ್ತು ಚೀನಾ ಮಧ್ಯೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಚೀನಾಗೆ ಹೋಗ್ತಿದ್ದಾರೆ. ಸೋಮವಾರ ಬೀಜಿಂಗ್ಗೆ ತಲುಪಲಿರೋ ಧೋವಲ್ ಮಂಗಳವಾರ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಚೀನಾ ಮಧ್ಯೆ ಸುಮಾರು 3488 ಕಿಲೋಮೀಟರ್ ಉದ್ದದ ಗಡಿ ಇದೆ. ಈ ಗಡಿ ವಿವಾದ ಬಗೆಹರಿಸೋಕೆ ಅಂತಾನೆ 2003ರಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಶುರುವಾಗಿತ್ತು. ಈಗ ಧೋವಲ್ರ ಚೀನಾ ಭೇಟಿಯಲ್ಲಿ ಈ ಸರಣಿಯ 25ನೇ ಮೀಟಿಂಗ್ ನಡೆಯಲಿದೆ. 2020ರ ಗಲ್ವಾನ್ ಸಂಘರ್ಷದ ನಂತರ ಈ ಮಾತುಕತೆ ಬರೋಬ್ಬರಿ 5 ವರ್ಷಗಳ ಕಾಲ ನಿಂತೇ ಹೋಗಿತ್ತು. ಆಮೇಲೆ 2024ರ ಡಿಸೆಂಬರ್ನಲ್ಲಿ ಬೀಜಿಂಗ್ನಲ್ಲಿ 23ನೇ ಸುತ್ತಿನ ಮೀಟಿಂಗ್ ಹಾಗೂ ಕಳೆದ ವರ್ಷ ಆಗಸ್ಟ್ನಲ್ಲಿ ದಿಲ್ಲಿಯಲ್ಲಿ 24ನೇ ಸುತ್ತಿನ ಮೀಟಿಂಗ್ ನಡೆದಿತ್ತು. ಇನ್ನು ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ನೋಡೋದಾದ್ರೆ 2024ರ ಅಕ್ಟೋಬರ್ನಲ್ಲಿ ಗಡಿಯಿಂದ ಸೇನೆ ಹಿಂದಕ್ಕೆ ಕರೆಸಿಕೊಳ್ಳೋ ಬಗ್ಗೆ ಅಂದ್ರೆ ಡಿಸ್ಎಂಗೇಜ್ಮೆಂಟ್ ಬಗ್ಗೆ ಏನೆಲ್ಲ ಒಪ್ಪಂದ ಆಗಿತ್ತೋ ಅದರ ಬಗ್ಗೆ ಇಲ್ಲಿ ರಿವ್ಯೂ ಮಾಡಲಾಗುತ್ತೆ. ಜೊತೆಗೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆನೂ ಡಿಸ್ಕಷನ್ ನಡೆಯಲಿದೆ. ಇದರ ಜೊತೆಗೆ ಗಡಿ ಸಂಬಂಧಿತ ವಿಚಾರಗಳ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಡಿಯಾಚೆಗಿನ ಭಯೋತ್ಪಾದನೆ ಬಗ್ಗೆ ಭಾರತ ತನ್ನ ಕಳವಳ ವ್ಯಕ್ತಪಡಿಸೋ ಸಾಧ್ಯತೆ ಇದೆ. ಅಂದಹಾಗೆ ಮುಂಬರೋ ಸೆಪ್ಟೆಂಬರ್ 12 ಮತ್ತು 13ರಂದು ದಿಲ್ಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಇದಕ್ಕೆ ಚೀನಾ ಅಧ್ಯಕ್ಷ ಶಿ ಜಿನ್ ಪಿಂಗ್ ಬರೋ ಸಾಧ್ಯತೆ ಇದೆ. ಹೀಗಾಗಿ ಅದಕ್ಕೂ ಮುನ್ನವೇ ಧೋವಲ್ರ ಈ ಚೀನಾ ಭೇಟಿ ಮಹತ್ವ ಪಡ್ಕೋತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಏಷ್ಯಾದ ಪ್ರಮುಖ ಶ್ರೀಮಂತ ಉದ್ಯಮಿ ಅದಾನಿ ಗ್ರೂಪ್ ಚೇರ್ಮನ್ ಗೌತಮ್ ಅದಾನಿ ಭೇಟಿಯಾಗಿದ್ದಾರೆ. ಗೌತಮ್ ಅದಾನಿ ಭಾನುವಾರ ಕನಕಪುರದಲ್ಲಿರೋ ಆರ್ಟ್ ಆಫ್ ಲಿವಿಂಗ್ಗೆ ಬಂದಿದ್ರು. ಅಲ್ಲಿಂದ ವಾಪಸ್ ಹೋಗೋ ಟೈಮ್ನಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಸಿಎಂ ಡಿಕೆಶಿ ಅವರ ಮನೆಗೆ ಹೋಗಿದ್ರು. ಈ ವೇಳೆ ಇಬ್ರು ಸುಮಾರು 20 ನಿಮಿಷ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಹೊಸ ಬಿಸಿನೆಸ್ ಅವಕಾಶಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಬಹುನಿರೀಕ್ಷಿತ ಸುರಂಗ ರಸ್ತೆ ಪ್ರಾಜೆಕ್ಟ್ ಗುತ್ತಿಗೆ ವಿಚಾರದ ಬಗ್ಗೆ ಚರ್ಚೆಯಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಅಂತ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಮಾಡೋಕೆ ಸರ್ಕಾರ ಮುಂದಾಗಿದೆ. ಈ ಪ್ರಾಜೆಕ್ಟ್ಗೆ ಮೊದಲು 17,698 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅದಾನಿ ಎಂಟರ್ಪ್ರೈಸಸ್ ಬರೋಬ್ಬರಿ 22,267 ಕೋಟಿ ರೂಪಾಯಿ ನಮೂದಿಸಿತ್ತು. ಅಲ್ಲದೆ ಆಲ್ರೆಡಿ ಅದಾನಿ ಕಂಪನಿ ಈ ರಸ್ತೆ ಬಗ್ಗೆ ಭೂ ಸಮೀಕ್ಷೆ ಮತ್ತೆ ಮಣ್ಣಿನ ಗುಣಮಟ್ಟದ ಪರೀಕ್ಷೆ ಕೂಡ ಮಾಡಿದೆ. ಇದೇ ಟೈಮ್ನಲ್ಲಿ ಡಿಕೆಶಿ ಮತ್ತು ಅದಾನಿ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಇದೇ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಅದಾನಿ ಡಿಕೆ ಭೇಟಿಯನ್ನ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವನ್ನ ಅದಾನಿ ಅಂಬಾನಿ ಪರ ಅಂತ ಸದಾ ಆರೋಪ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿಎಂ ಅದೇ ಅದಾನಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಭಾರತದ ರಕ್ಷಣಾ ವಲಯದಲ್ಲಿ ದೊಡ್ಡ ಮೈಲಿಗಲ್ಲು ಸೃಷ್ಟಿಯಾಗಿದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾದ ದೇಶದ ಮೊದಲ ಸ್ವದೇಶಿ ಮಾಡೆಲ್ನ ಅತ್ಯಾಧುನಿಕ ಬಂದೂಕು ಈಗ ರೆಡಿಯಾಗಿದೆ. ಈ ಹೊಸ ಬಂದೂಕಿಗೆ ಶೇರ್ ಅಂದ್ರೆ ಸಿಂಹ ಅಂತ ಹೆಸರಿಡಲಾಗಿದ್ದು ಇದರ ಟೆಸ್ಟಿಂಗ್ ಕೂಡ ಸಕ್ಸಸ್ ಆಗಿದೆ. 2019ರಲ್ಲಿ ಭಾರತ ಮತ್ತು ರಷ್ಯಾ ಒಟ್ಟಾಗಿ ಶುರು ಮಾಡಿದ್ದ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ಈ ಬಂದೂಕು ತಯಾರಾಗಿದೆ. ಮುಂಬರೋ ಸೆಪ್ಟೆಂಬರ್ 2026ರ ಒಳಗೆ ಸೇನೆಯ ಟ್ರಯಲ್ಸ್ಗೆ ಬೇಕಾದಷ್ಟು ಬಂದೂಕುಗಳನ್ನು ಹಸ್ತಾಂತರ ಮಾಡೋಕೆ ಸಿದ್ಧತೆ ನಡೆಯುತ್ತಿದೆ. ಹಳೆ ಇನ್ಸಾಸ್ ಬಂದೂಕಿಗೆ ಹೋಲಿಸಿದ್ರೆ ಇದು ತುಂಬಾನೇ ಡೇಂಜರಸ್ ಮತ್ತು ಹಿಡಿಯೋಕೆ ಕಂಫರ್ಟ್ ಆಗಿದೆ. ಜೊತೆಗೆ ಆಪರೇಷನಲ್ ರಿಲಯಬಿಲಿಟಿ ಕೂಡ ಚೆನ್ನಾಗಿದೆ. ಇದು ಗ್ಯಾಸ್ ಆಪರೇಟೆಡ್ ಬಂದೂಕಾಗಿದ್ದು ನಿಮಿಷಕ್ಕೆ ಬರೋಬ್ಬರಿ 700 ಗುಂಡುಗಳನ್ನು ಹಾರಿಸೋ ತಾಕತ್ತನ್ನ ಹೊಂದಿದೆ. ಹಾಗೆ 800 ಮೀಟರ್ವರೆಗೂ ರೇಂಜ್ ಹೊಂದಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮುಂದೆ ಪ್ರತಿ 100 ಸೆಕೆಂಡ್ಗೆ ಒಂದು ಈ ತರಹದ ಶೇರ್ ಬಂದೂಕು ಉತ್ಪಾದನೆಯಾಗೋ ಲೆವೆಲ್ಗೆ ಕಂಪನಿಯ ಕೆಪಾಸಿಟಿ ಹೆಚ್ಚಿಸಲಾಗ್ತಿದೆ. ಭಾರತದ ನೌಕಾಪಡೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ. ಈಗ ಶತ್ರು ಸಬ್ಮರೀನ್ಗಳನ್ನ ಬೇಟೆಯಾಡಬಲ್ಲ ಅತ್ಯಾಧುನಿಕ ಆಂಟಿ ಸಬ್ಮರೀನ್ ಯುದ್ಧ ನೌಕೆ ಮಂಗ್ರೋಲ್ ಈಗ ಅಧಿಕೃತವಾಗಿ ನೇವಿಗೆ ಸೇರ್ಪಡೆಯಾಗಿದೆ.
ಕರಾವಳಿ ಭಾಗದಲ್ಲಿ ಸಬ್ಮರೀನ್ಗಳನ್ನು ಹುಡುಕಿ ಹೊಡೆಯೋಕೆ ಅಂತಾನೆ ಒಟ್ಟು 8 ಆಂಟಿ ಸಬ್ಮರೀನ್ ನೌಕೆಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಅದರಲ್ಲಿ ಈ ಮಂಗ್ರೋಲ್ 3ನೇ ನೌಕೆಯಾಗಿದೆ. ಇದಕ್ಕೂ ಮುಂಚೆ 2025ರ ಅಕ್ಟೋಬರ್ನಲ್ಲಿ ಮಾಹೆ ಹಾಗೂ ಮಾಲ್ವಾನ್ ಅನ್ನೋ ನೌಕೆಗಳನ್ನು ನೇವಿಗೆ ಸೇರ್ಪಡೆ ಮಾಡಲಾಗಿತ್ತು. ಅಷ್ಟಕ್ಕೂ ಇದಕ್ಕೆ ಮಂಗ್ರೋಲ್ ಅಂತಾನೆ ಯಾಕೆ ಹೆಸರಿಟ್ರು ಅಂದ್ರೆ, ಗುಜರಾತ್ನ ಜುನಾಗಢ್ ಜಿಲ್ಲೆಯಲ್ಲಿ ಮಂಗ್ರೋಲ್ ಅನ್ನೋ ಫೇಮಸ್ ಮೀನುಗಾರಿಕಾ ಬಂದರು ಇದೆ. ಅದರ ನೆನಪಿಗಾಗಿ ಈ ಹೆಸರಿಡಲಾಗಿದೆ. 2004ರವರೆಗೂ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ್ದ ಹಳೆಯ ಐಎನ್ಎಸ್ ಮಂಗ್ರೋಲ್ ನೌಕೆಯ ಪರಂಪರೆಯನ್ನೇ ಇದು ಮುಂದುವರಿಸಿಕೊಂಡು ಹೋಗ್ತಿದೆ. ಇನ್ನು ಈ ನೌಕೆ ನಿರ್ಮಾಣದಲ್ಲಿ ಬಳಸಿರೋ ವಸ್ತುಗಳಲ್ಲಿ 80% ವಸ್ತುಗಳನ್ನು ನಮ್ಮಲ್ಲೇ ತಯಾರಿಸಲಾಗಿದೆ. ಈ ನೌಕೆ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಸಿಸ್ಟಮ್ನಿಂದ ಓಡುತ್ತೆ. ಇದರಲ್ಲಿ ಲೈಟ್ ವೇಟ್ ಟಾರ್ಪಿಡೋಗಳು, ನಮ್ಮದೇ ದೇಶದ ಆಂಟಿ ಸಬ್ಮರೀನ್ ರಾಕೆಟ್ಗಳು ಹಾಗೂ ಅಡ್ವಾನ್ಸ್ಡ್ ಸೋನಾರ್ ಸಿಸ್ಟಮ್ ಅಳವಡಿಸಲಾಗಿದೆ. ಅಂದ್ರೆ ಕರಾವಳಿ ತೀರದಲ್ಲಿ ಶತ್ರುಗಳ ನೌಕೆ ಎಲ್ಲೇ ಅಡಗಿದ್ರೂ ಅದನ್ನ ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸೋ ಕೆಪಾಸಿಟಿ ಇದಕ್ಕಿದೆ. ಹಾಗೆ ಅಂಡರ್ ವಾಟರ್ ಸರ್ವೆಲೆನ್ಸ್, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೂ ಈ ನೌಕೆ ಬಳಕೆಯಾಗಲಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೋಲ್ಕತಾದಲ್ಲಿ ಬರೋಬ್ಬರಿ 3,500 ಕೋಟಿ ರೂಪಾಯಿ ವೆಚ್ಚದ 5 ಹೊಸ ಪ್ರಾಜೆಕ್ಟ್ಗಳಿಗೆ ವರ್ಚುವಲ್ ಆಗಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಇದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಹಾಗೂ ಯಾಂತ್ರಾ ಇಂಡಿಯಾ ಲಿಮಿಟೆಡ್ ಸಂಸ್ಥೆಗಳ ಪ್ರಾಜೆಕ್ಟ್ ಆಗಿದ್ದು, ಇದರ ಭಾಗವಾಗಿ ಹೂಗ್ಲಿ ನದಿಯ 2 ದಡಗಳಲ್ಲಿ 2 ಹೊಸ ಶಿಪ್ ಯಾರ್ಡ್ಗಳು ಹಾಗೂ ರಾಯ್ಚಕ್ನಲ್ಲಿ 32 ಎಕರೆ ಜಾಗದಲ್ಲಿ ಬೃಹತ್ ಫೆಸಿಲಿಟಿ ನಿರ್ಮಾಣವಾಗಲಿದೆ. ಇನ್ನು ಈ ವೇಳೆ ಮಾತನಾಡಿದ ಸಿಂಗ್, ಭಾರತದ ಹಡಗು ನಿರ್ಮಾಣ ಕ್ಷೇತ್ರಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಈಗ ಎಲ್ಲಾ ರೀತಿಯ ಹಡಗುಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಬ್ರಿಟನ್ನಂತಹ ದೇಶಗಳು ಒಂದು ಕಾಲದಲ್ಲಿ ಇದೇ ಸಮುದ್ರ ಮಾರ್ಗದ ಮೂಲಕ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿದ್ವು. ಆದ್ರೆ ಈಗ ಆ ದೇಶಗಳಲ್ಲಿ ಹಡಗು ನಿರ್ಮಾಣ ಸಾಮರ್ಥ್ಯ ಕಮ್ಮಿಯಾಗಿದೆ. ಇಡೀ ಜಗತ್ತಿನಲ್ಲೇ ಈ ವಿಚಾರದಲ್ಲಿ ಈಗ ಬಹುದೊಡ್ಡ ಗ್ಯಾಪ್ ಇದ್ದು, ಇದನ್ನ ಬಳಸಿಕೊಳ್ಳೋಕೆ ಭಾರತಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂನವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ. ಜೊತೆಗೆ ಅಹಮದಾಬಾದ್, ದ್ವಾರಕಾ ತರದ ಪ್ರವಾಸಿ ತಾಣಗಳನ್ನ ಕವರ್ ಮಾಡ್ತಾರೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗೆ ಹೋಗಿದ್ದ ಸಿಜೆಪಿ ಸಂಚಾಲಕ ಅಭಿಜಿತ್ ದೀಪ್ಗೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಾತೂರ್ನ ಜವಳಿ ಗ್ರಾಮದ ಜಿಲ್ಲಾ ಪಂಚಾಯತ್ ಉರ್ದು ಶಾಲೆಯ ಶಿಕ್ಷಕಿ 53 ವರ್ಷದ ಸೈಯದ್ ಶಂಷಾದ್ ಬಾನು ಅನ್ನೋರು ಈ ಬಗ್ಗೆ ದೂರು ನೀಡಿದ್ದಾರೆ. ಸ್ಕೂಲ್ ಟೀಕರೋ ಅಂದ್ರೆ ಶಾಲೆಗಳನ್ನ ಸರಿಪಡಿಸೋಣ ಅನ್ನೋ ಅಭಿಯಾನದಡಿ ಅಭಿಜಿತ್ ಹಾಗೂ ಅವರ ಬೆಂಬಲಿಗರು ಯಾವುದೇ ಅನುಮತಿ ಇಲ್ಲದೆ ಏಕಾಏಕಿ ಶಾಲೆಗೆ ನುಗ್ಗಿದ್ದಾರೆ. ತರಗತಿಯಲ್ಲಿ ಮಕ್ಕಳ ಜೊತೆ ಕೂತು ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಿ ಶಾಲೆಯ ಕೆಲಸಗಳಿಗೆ ಅಡ್ಡಿಪಡಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಬೇರೆ ಶಾಲೆಯ ಮಕ್ಕಳನ್ನ ತಂದು ಇಲ್ಲಿ ಕೂರಿಸಲಾಗಿದೆ ಅಂತ ಸುಳ್ಳು ಆರೋಪ ಮಾಡಿದ್ದಾರೆ. ಜೊತೆಗೆ ಶಿಕ್ಷಕರಿಗೆ ಸಸ್ಪೆಂಡ್ ಮಾಡಿಸೋ ಬೆದರಿಕೆ ಹಾಕಿದ್ದಾರೆ ಅಂತ ಶಿಕ್ಷಕಿ ದೂರಿದ್ದಾರೆ. ಇದರ ಆಧಾರದ ಮೇಲೆ ಔಸಾ ಠಾಣೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ಇದೇ ತರ ಮುಂಬೈನ ಕೋಲಾಬಾ ಶಾಲೆಗೆ ಹೋದ ಸಿಜೆಪಿ ಸದಸ್ಯರ ವಿರುದ್ಧ ಅಲ್ಲಿನ ಮುಖ್ಯೋಪಾಧ್ಯಾಯರು ದೂರು ನೀಡಿದ್ದಾರೆ. ಅಂದಹಾಗೆ ಈ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ಮುರಿದ ಬೆಂಚ್ಗಳು ಹಾಗೂ ಗಬ್ಬು ನಾರುತ್ತಿದ್ದ ಶೌಚಾಲಯವನ್ನ ಸಿಜೆಪಿ ತಂಡ ಬಯಲಿಗೆಳೆದಿತ್ತು. ಆದರೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಖಾಸಗಿ ವ್ಯಕ್ತಿಗಳು ಏಕಾಏಕಿ ಶಾಲೆಗೆ ಪ್ರವೇಶಿಸಿ ಆಡಿಟ್ ಮಾಡಿದ್ರು ಅಂತ ಈ ದೂರು ನೀಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಜಾತಿ ಆಧಾರಿತ ಮೀಸಲಾತಿ ರದ್ದಾಗಬೇಕು ಅಂತೇಳಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ದಿಲ್ಲಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಗಳು ಇಲ್ಲಿ ಜಮಾಯಿಸೋ ಹಾಗಿಲ್ಲ ಅಂತ ದಿಲ್ಲಿ ಪೊಲೀಸರು ಆದೇಶ ಹೊರಡಿಸಿದ್ದಾರೆ. ಭಾನುವಾರ ಜಂತರ್ ಮಂತರ್ ಬಳಿ ಸೇರಿ ಪ್ರತಿಭಟಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪೋಸ್ಟ್ಗಳನ್ನು ಹರಿಬಿಟ್ಟಿದ್ರು. ಆದರೆ ನ್ಯೂಡೆಲ್ಲಿ ಜಿಲ್ಲೆಯಾದ್ಯಂತ ಬಿಎನ್ಎಸ್ಎಸ್ ಸೆಕ್ಷನ್ 163ರ ಅನ್ವಯ ಈಗಾಗಲೇ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಹೀಗಾಗಿ ಇಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರೋದು, ಮೆರವಣಿಗೆ ಹಾಗೂ ಪ್ರತಿಭಟನೆ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಇಂತಹ ಸುಳ್ಳು ಪೋಸ್ಟ್ಗಳನ್ನು ನಂಬಿ ಯಾರೂ ಕೂಡ ಪ್ರತಿಭಟನೆಗೆ ಬರಬೇಡಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. ಒಂದು ವೇಳೆ ಸುಳ್ಳು ಮಾಹಿತಿ ಹಬ್ಬಿಸಿ ಜನರನ್ನ ಸೇರಿಸೋಕೆ ಯತ್ನಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದಹಾಗೆ ಕೇಂದ್ರ ಸರ್ಕಾರ ಮೀಸಲಾತಿ ಸುಧಾರಣೆಗಳ ಕುರಿತು ಮಾತುಕತೆಗೆ ಒಪ್ಪಿಕೊಂಡಿದೆ ಅಂತ ಈ ರಿಸರ್ವೇಷನ್ ಹಟಾಮೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತು. ಯುಪಿ ಡೆಪ್ಯೂಟಿ ಸಿಎಂ ಬ್ರಿಜೇಶ್ ಪಾಠಕ್ ಕೂಡ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಇನ್ನು ಭಾರತ ನುಗ್ಗಿ ಹೊಡೆದಿದ್ದ ಪಾಕಿಸ್ತಾನದ ಉಗ್ರ ಕೋಟೆ ಮತ್ತೆ ತಲೆ ಎತ್ತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಧ್ವಂಸ ಆಗಿದ್ದ ಬಹವಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾ ಅನ್ನೋ ಜೈಷ್ ಉಗ್ರರ ಹೆಡ್ ಕ್ವಾರ್ಟರ್ಸ್ ಸುಮಾರು 1.5 ವರ್ಷದ ನಂತರ ಮತ್ತೆ ಆಪರೇಟ್ ಆಗ್ತಿದೆ. ಭಾರತದ ದಾಳಿಯಿಂದ ಈ ಉಗ್ರ ಕೋಟೆ ನಾಶ ಆಗಿತ್ತು. ದೊಡ್ಡ ದೊಡ್ಡ ಕ್ರೇಟರ್ಗಳು ಸೃಷ್ಟಿಯಾಗಿದ್ವು. ಈಗ ಆ ಜಾಗಗಳನ್ನೆಲ್ಲ ಕಾಂಕ್ರೀಟ್ನಿಂದ ಮುಚ್ಚಿದ್ದಾರೆ.
ಹೊಸದಾಗಿ ಗುಮ್ಮಟಗಳನ್ನ ಕಟ್ಟಿ ಪೇಂಟ್ ಹೊಡೆದು ಮಾರ್ಬಲ್ ಹಾಕಿ ಮತ್ತೆ ಮೊದಲಿನ ಹಾಗೆ ರೆಡಿ ಮಾಡಿದ್ದಾರೆ. ಸದ್ಯ ಇದರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಇತ್ತ ರಾಜ್ಯದಲ್ಲಿ H1N1 ಅಂದ್ರೆ ಹಂದಿ ಜ್ವರದ ಭೀತಿ ಶುರುವಾಗಿದೆ. ದಿನೇ ದಿನೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದ್ದು ಈ ವರ್ಷದ 8 ತಿಂಗಳಲ್ಲಿ ಬರೋಬ್ಬರಿ 4,000ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಇದರಲ್ಲಿ 2,033 ಕೇಸ್ಗಳು ಬೆಂಗಳೂರೊಂದರಲ್ಲೇ ದಾಖಲಾಗಿವೆ. ಇನ್ನುಳಿದಂತೆ ಉಡುಪಿ, ಮೈಸೂರು, ಶಿವಮೊಗ್ಗ, ಬೆಳಗಾವಿ ಸೇರಿದಂತೆ ರಾಜ್ಯದ 15 ಜಿಲ್ಲೆಗಳಲ್ಲಿ ಹಂದಿ ಜ್ವರದ ಕೇಸ್ಗಳು ಗಣನೀಯವಾಗಿ ಏರಿಕೆಯಾಗ್ತಿವೆ. ಹೀಗಾಗಿ ಇದನ್ನ ನಿಯಂತ್ರಿಸೋಕೆ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಈ ಜ್ವರದ ಲಕ್ಷಣ ಇದ್ರೆ ಮನೆಯಲ್ಲಿ ಪ್ರತ್ಯೇಕವಾಗಿರಬೇಕು, ಮಾಸ್ಕ್ ಧರಿಸಬೇಕು, ಬಿಸಿ ನೀರು ಕುಡಿಬೇಕು ಮತ್ತು ಕೆಮ್ಮುವಾಗ, ಸೀನುವಾಗ ಕರವಸ್ತ್ರ ಬಳಸಬೇಕು ಅಂತ ಹೇಳಿದೆ. ಇನ್ನು ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ 21 ಜನ ಬಾಂಗ್ಲಾದೇಶಿ ಪ್ರಜೆಗಳನ್ನೀಗ ಗಡೀಪಾರು ಮಾಡಲಾಗುತ್ತಿದೆ. ಇದಕ್ಕಾಗಿ ಈ 21 ಜನ ಆರೋಪಿಗಳನ್ನ 30 ಪೊಲೀಸರ ಬಿಗಿ ಭದ್ರತೆಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ಯಲಾಗಿದೆ. ಇವರ ಗಡೀಪಾರು ಪ್ರಕ್ರಿಯೆಗಾಗಿ ಆಗಸ್ಟ್ 26ರ ಒಳಗೆ ಬಿಎಸ್ಎಫ್ಗೆ ಹಸ್ತಾಂತರ ಮಾಡಲಾಗುತ್ತೆ. ಕಳೆದ ತಿಂಗಳು ಮಂಗಳೂರಿನ ಸುರತ್ಕಲ್ ಮತ್ತು ಉರ್ವಾ ಠಾಣಾ ವ್ಯಾಪ್ತಿಯಲ್ಲಿ ಈ 21 ಜನ ಅಕ್ರಮ ವಲಸಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇವರು ಯಾವುದೇ ಪಾಸ್ಪೋರ್ಟ್ ಹಾಗೂ ವೀಸಾ ಇಲ್ಲದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮೂಲಕ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿದ್ರು. ಬಳಿಕ ಮುರ್ಷಿದಾಬಾದ್ ವಿಳಾಸದ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಮಂಗಳೂರಿನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಿದ್ರು. ಸದ್ಯ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಯ ಸೂಚನೆ ಮೇರೆಗೆ ಆರೋಪಿಗಳನ್ನ ರೈಲಿನ ಮೂಲಕ ಬಂಗಾಳದ ಮಾಲ್ಡಾಗೆ ಕರೆದೊಯ್ಯಲಾಗುತ್ತಿದೆ. ಬಳಿಕ ಬಿಎಸ್ಎಫ್ ಅಧಿಕಾರಿಗಳು ಇವರನ್ನೆಲ್ಲ ವಶಕ್ಕೆ ಪಡೆದು ಬಾಂಗ್ಲಾಗೆ ಗಡೀಪಾರು ಮಾಡಲಿದ್ದಾರೆ. ಇನ್ನು ಕೆಪಿಎಸ್ಸಿ ಪರೀಕ್ಷಾ ಅಕ್ರಮ ಸಂಬಂಧ ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ದೊಡ್ಡ ರೇಡ್ ಮಾಡಿದ್ದಾರೆ. ಫೋನ್ ಮಾಡಿದ್ರೆ ಸಿಗ್ತಾನೆ ಇಲ್ಲ ಅಂತ ನೇರವಾಗಿ ಜಯಮಹಲ್ ರಸ್ತೆಯಲ್ಲಿರೋ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಆ ವೇಳೆ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇರಲಿಲ್ಲ. ಮನೆಗೆ ಬೀಗ ಹಾಕಿತ್ತು. ಎಷ್ಟೇ ಬಾರಿ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಹೀಗಾಗಿ ಕೀ ಮೇಕರ್ನನ್ನ ಕರೆಸಿ ನಕಲಿ ಕೀ ಮೂಲಕ ಬಾಗ್ಲು ಓಪನ್ ಮಾಡಿಸಿ ಶೋಧ ನಡೆಸಿದ್ದಾರೆ. ಈ ಇಡೀ ಪ್ರಕ್ರಿಯೆಯನ್ನ ಅಧಿಕಾರಿಗಳು ವಿಡಿಯೋ ಮಾಡಿಕೊಂಡಿದ್ದಾರೆ. ಸಿಆರ್ಪಿಎಫ್ ಸಿಬ್ಬಂದಿ ಕೂಡ ಇದ್ರು. ಸದ್ಯ ಅಲ್ಲಿ ಯಾವ ದಾಖಲೆಗಳನ್ನ ವಶಕ್ಕೆ ಪಡೆದ್ರು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅಂದಹಾಗೆ ಈ ಜ್ಞಾನೇಂದ್ರ ಕುಮಾರ್ ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ರು. ಇವರ ಟೈಮ್ನಲ್ಲೇ ಪಶುವೈದ್ಯಾಧಿಕಾರಿ ಹಾಗೂ ಕೆಎಸ್ ಪರೀಕ್ಷೆಗಳು ನಡೆದಿದ್ವು. ಇವುಗಳಲ್ಲಿ ಹಗರಣದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈ ದಾಳಿಯಾಗಿದೆ. ಇನ್ನೊಂದು ಕಡೆ ಇದೇ ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿ ಹುದ್ದೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದೆ. ಇಡಿ ಅಧಿಕಾರಿಗಳ ವಿಚಾರಣೆ ವೇಳೆ ಅಭ್ಯರ್ಥಿಯೊಬ್ಬರು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. 80 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಮಾತುಕತೆ ನಡೆದಿತ್ತು. ಇದರಲ್ಲಿ 40 ಲಕ್ಷ ಹಣವನ್ನ ಮುಂಗಡವಾಗಿ ನೀಡಲಾಗಿತ್ತು. ಇದಲ್ಲದೆ ತಮ್ಮನ್ನೂ ಸೇರಿದಂತೆ ಕೆಲ ಅಭ್ಯರ್ಥಿಗಳನ್ನ ದಾವಣಗೆರೆಯ ರೆಸಾರ್ಟ್ನಲ್ಲಿ ಇರಿಸಿದ್ರು. ಅಲ್ಲಿ ನಮಗೆ ಮುಂಚಿತವಾಗಿಯೇ ಪ್ರಶ್ನೆಗಳನ್ನ ಕೊಟ್ಟು ತರಬೇತಿ ನೀಡಲಾಗಿತ್ತು ಅಂತ ಅಭ್ಯರ್ಥಿ ಇಡಿ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಈವೆಂಟ್ನಲ್ಲಿ ದೊಡ್ಡ ಅವಘಡ ಸಂಭವಿಸಿದೆ. ಶನಿವಾರ ರಾತ್ರಿ ಹೈದರಾಬಾದ್ನ ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಡೀತಾ ಇತ್ತು. ಈ ವೇಳೆ ಸೌಂಡ್ ಸಿಸ್ಟಮ್ ಕುಸಿದು ಬಿದ್ದು 4 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಲ್ಲಾರೆಡ್ಡಿ ಯೂನಿವರ್ಸಿಟಿ ಮತ್ತು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಟ ಯಶ್ ಕೂಡ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇದ್ರು. ಈ ಅವಘಡ ಆದ್ಮೇಲೆ ತಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಏನಾಯ್ತು ಅಂತ ಸ್ಟೇಜ್ ಮೇಲಿಂದಲೇ ವಿಚಾರಿಸಿದ್ರು. ಇನ್ನು ಗದಗ ಜಿಲ್ಲೆಯ ಬೀಡನಾಳ ಗ್ರಾಮದ ಸರ್ಕಾರಿ ಶಾಲೆಯ ಬೆಳಗಿನ ಉಪಹಾರದಲ್ಲಿ ಹಲ್ಲಿ ಪತ್ತೆಯಾಗಿದೆ. ಪರಿಣಾಮ ಈ ಆಹಾರ ಸೇವಿಸಿದ 100ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಪೋಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ರಿಯಲ್ ಲೈಫ್ ಬ್ಯಾಟ್ ಮ್ಯಾನ್ ಅಂತ ಕರೆದಿರೋ ಪೋಸ್ಟರ್ಗಳು ದಿಲ್ಲಿಯಲ್ಲಿ ಸದ್ದು ಮಾಡ್ತಿವೆ. ದಿಲ್ಲಿಯ ಕಾಂಗ್ರೆಸ್ ಮುಖ್ಯ ಕಚೇರಿ ಹಾಗೂ ಸೆಂಟ್ರಲ್ ದಿಲ್ಲಿಯ ಹಲವು ಕಡೆ ಈ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಈ ಪೋಸ್ಟರ್ಗಳಲ್ಲಿ ರಾಹುಲ್ ಗಾಂಧಿ ಫೋಟೋ ಪಕ್ಕದಲ್ಲೇ ಫೇಮಸ್ ಕ್ಯಾರೆಕ್ಟರ್ ಬ್ಯಾಟ್ ಮ್ಯಾನ್ ಫೋಟೋ ಹಾಕಲಾಗಿದೆ. ಜೊತೆಗೆ ದಿ ಸೈಲೆಂಟ್ ಗಾರ್ಡಿಯನ್ ಅ ವಾಚ್ಫುಲ್ ಪ್ರೊಟೆಕ್ಟರ್ ಅಂತ ಕ್ಯಾಪ್ಷನ್ ಕೊಡಲಾಗಿದೆ. ಇತ್ತೀಚೆಗೆ ರಾಹುಲ್ ಇನ್ಸ್ಟಾಗ್ರಾಂನಲ್ಲಿ ಆಸ್ಕ್ ಮೀ ಎನಿಥಿಂಗ್ ಅನ್ನೋ ಸೆಷನ್ ಮಾಡಿದ್ರು. ಆ ಟೈಮ್ನಲ್ಲಿ ಒಬ್ರು ನೀವೇನಾ ಬ್ಯಾಟ್ ಮ್ಯಾನ್ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ರಾಹುಲ್ ಗಾಂಧಿ ಹೌದು ಅನ್ನೋ ರೀತಿಯಲ್ಲಿ ಉತ್ತರ ನೀಡಿದ್ರು. ಈಗ ಇದೇ ವಿಚಾರವಾಗಿ ಕಾಂಗ್ರೆಸ್ ಈ ತರ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ. ಇನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಪಿಎಂ ಮೋದಿ 20 ಸ್ಪೇಸ್ ಸ್ಟಾರ್ಟ್ಅಪ್ ಕಂಪನಿಗಳ ಸಿಇಒಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ಸ್ಕೈರೂಟ್, ಪಿಕ್ಸೆಲ್, ಧ್ರುವ ಸ್ಪೇಸ್ ಸೇರಿದಂತೆ ಹಲವು ಕಂಪನಿಗಳು ಸಿಇಒ ಮತ್ತು ಫೌಂಡರ್ಗಳು ಇಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಜಗತ್ತಿನಾದ್ಯಂತ ಯಾರೇ ಸ್ಪೇಸ್ ಕ್ಷೇತ್ರದಲ್ಲಿ ಕರಿಯರ್ ಕಟ್ಕೊಳ್ಬೇಕು ಅಂದ್ರೂ ಅವರು ಭಾರತದತ್ತ ನೋಡೋ ತರ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಟ್ಯಾಲೆಂಟ್ಗೆ ಸಮಸ್ಯೆ ಇಲ್ಲ, ಜೊತೆಗೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ನಮ್ಮ ಯುವಕರಿಗೆ ಜಾಸ್ತಿ ಇದೆ. ಇದರಿಂದ ಭಾರತ ಗ್ಲೋಬಲ್ ಲೆವೆಲ್ನಲ್ಲಿ ನಂಬರ್ 1 ಆಗ್ಬೋದು ಅಂತ ಮೋದಿ ಹೇಳಿದ್ದಾರೆ.
ಇನ್ನು ಭಾರತ 2035ರ ವೇಳೆಗೆ ತನ್ನ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡಲಿದೆ ಅಂತ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಹೇಳಿದ್ದಾರೆ. ಈ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಮಾಡ್ಯೂಲ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಸ್ಪೇಸ್ ಸ್ಟೇಷನ್ ಜೊತೆಗೆ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸೋ ಬಹುನಿರೀಕ್ಷಿತ ಗಗನ್ಯಾನ್ ಪ್ರಾಜೆಕ್ಟ್ ಕೂಡ ಈಗ ಫೈನಲ್ ಸ್ಟೇಜ್ಗೆ ಬಂದಿದೆ. ಇದಕ್ಕಾಗಿ ಆಲ್ರೆಡಿ ಬರೋಬ್ಬರಿ 8,000 ಟೆಸ್ಟ್ಗಳನ್ನು ಮುಗಿಸಲಾಗಿದೆ. ಮುಂದಿನ 4 ತಿಂಗಳಲ್ಲಿ ಮಾನವರಹಿತ ರಾಕೆಟ್ ಉಡಾವಣೆ ಅಂದ್ರೆ ಅನ್ಕ್ರೀವ್ಡ್ ಟೆಸ್ಟ್ ಫ್ಲೈಟ್ ಹಾರಾಟ ಮಾಡೋಕೆ ಬಹುತೇಕ ಸಿದ್ಧತೆ ಎಲ್ಲಾ ಮುಗಿದಿದೆ ಅಂದಿದ್ದಾರೆ. ಇನ್ನು ಎಲ್ಪಿಜಿ ಸಿಲಿಂಡರ್ ಬದಲಿಗೆ ಪಿಎನ್ಜಿ ಕನೆಕ್ಷನ್ ಬಳಕೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ದೊಡ್ಡ ಪ್ಲಾನ್ ಮಾಡಿದೆ. ಈ ಶಿಫ್ಟಿಂಗ್ ಪ್ರೋಸೆಸ್ ಬೇಗ ಮುಗಿಸೋದಕ್ಕೆ ಪ್ರತಿ ಜಿಲ್ಲೆಗೂ ಒಬ್ಬ ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡಿ ಅಂತ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸೂಚಿಸಿದೆ. ಇತ್ತೀಚೆಗಷ್ಟೇ ಸರ್ಕಾರ ಪೈಪ್ ಗ್ಯಾಸ್ ಸೌಲಭ್ಯ ಇರೋ ಏರಿಯಾಗಳಲ್ಲಿ ಜನ ಎಲ್ಪಿಜಿ ಮತ್ತೆ ಪಿಎನ್ಜಿ ಎರಡನ್ನ ಒಟ್ಟಿಗೆ ಬಳಸೋ ಹಾಗಿಲ್ಲ ಅಂತ ಹೊಸ ರೂಲ್ಸ್ ತಂದಿತ್ತು. ಈ ಹೊಸ ರೂಲ್ಸ್ ಬೇಗ ಜಾರಿಗೆ ಬರಲಿ ಅಂತ ಕೇಂದ್ರ ಪೆಟ್ರೋಲಿಯಂ ಕಾರ್ಯದರ್ಶಿ ನೀರಜ್ ಮಿತ್ತಲ್ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದ 30 ವರ್ಷದ ಗರ್ಭಿಣಿ ಅಧಿಕಾರಿಯೊಬ್ಬರು ತಮ್ಮ ಜೀವನವನ್ನ ತಾವೇ ಎಂಡ್ ಮಾಡಿಕೊಂಡಿದ್ದಾರೆ. ವರದಕ್ಷಿಣೆ ಕಿರುಕುಳದಿಂದಲೇ ಈ ತರ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಗಂಡ ಹಾಗೂ ಅತ್ತೆ ಮಾವನ ವಿರುದ್ಧ ದೂರು ದಾಖಲಾಗಿದೆ. ಮೃತ ಮಹಿಳಾ ಅಧಿಕಾರಿಯನ್ನ ನಾಜಿಯಾ ಖಾನಂ ಅಂತ ಗುರುತಿಸಲಾಗಿದೆ. ಇವರು ರಕ್ಷಣಾ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿದ್ರು. ಸದ್ಯ ಮೃತ ಅಧಿಕಾರಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಯುತ್ತಿದೆ. ಇನ್ನು ನೆರೆಯ ಬಾಂಗ್ಲಾದಲ್ಲಿ ಒಂದೇ ಹಿಂದೂ ಕುಟುಂಬದ 4 ಶವವಾಗಿ ಪತ್ತೆಯಾಗಿದ್ದಾರೆ. ರಂಗಪುರ ನಗರದ ಮನೆಯೊಂದರಲ್ಲಿ ಶನಿವಾರ ರಾತ್ರಿ ಈ 4 ಮೃತದೇಹ ಸಿಕ್ಕಿದೆ. ಮೃತರನ್ನ 65 ವರ್ಷದ ನಿವೃತ್ತ ಶಿಕ್ಷಕ ಗಣಪತಿ, ಅವರ ಪತ್ನಿ ಪ್ರೀತಿಲತಾ, ಮಗಳು ಆಗಾಮಿ ಹಾಗೂ ಮಗ ಪ್ರಿಯಂ ಅಂತ ಗುರುತಿಸಲಾಗಿದೆ. ಪೊಲೀಸರು ಬಂದು ನೋಡಿದಾಗ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ಇವರನ್ನೆಲ್ಲ ಕೊಲೆ ಮಾಡಿ ದರೋಡೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಸದ್ಯ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಿರೋದ್ರಿಂದ ಈ ಘಟನೆ ಮತ್ತಷ್ಟು ಆತಂಕ ಸೃಷ್ಟಿಸಿದೆ. ಆದರೆ ಮೇಲ್ನೋಟಕ್ಕೆ ಇದು ದರೋಡೆಗಾಗಿ ನಡೆದ ಕೊಲೆಯಾಗಿರಬಹುದು. ಕೋಮುದ್ವೇಷದ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಸ್ಥಳೀಯ ಪೊಲೀಸರು ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದ ಭಾರತ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ತು. ಅದರಂತೆ ಮೊದಲ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸಿದೆ. ಭಾರತದ ಪರ ದೇವದತ್ ಪಡಿಕ್ಕಲ್ ಭರ್ಜರಿ 117 ರನ್ ಗಳಿಸಿ ಔಟ್ ಆದ್ರು. ಪಡಿಕ್ಕಲ್ ಮೊದಲ ಪಂದ್ಯದಲ್ಲೂ ಶತಕ ಬಾರಿಸಿದ್ರು. ಸದ್ಯ ಧ್ರುವ್ ಜುರೇಲ್ 7 ಹಾಗೂ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿರೋ ಆಲ್ರೌಂಡರ್ ಸರಂಶ್ ಜೈನ್ 4 ರನ್ ಗಳಿಸಿ 2ನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇನ್ನು ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಕಳೆದ 4 ತಿಂಗಳುಗಳಿಂದ ಸತತವಾಗಿ ಷೇರುಗಳನ್ನು ಮಾರಿದ್ದ ಹೂಡಿಕೆದಾರರು ಈಗ ಆಗಸ್ಟ್ ತಿಂಗಳ ಆರಂಭದಿಂದ ಇಲ್ಲಿ ತನಕ ಬರೋಬ್ಬರಿ 23,544 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಕಳೆದ ಜುಲೈನಲ್ಲಿ ಸುಮಾರು 20,200 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ಕಂಪನಿಗಳ ಮೊದಲ ತ್ರೈಮಾಸಿಕ ರಿಸಲ್ಟ್ಸ್ ಚೆನ್ನಾಗಿ ಬಂದಿರೋದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ಥಿರವಾಗಿರೋದು ಹಾಗೂ ಭಾರತೀಯ ಕಂಪನಿಗಳಿಗೆ ಗ್ರೋತ್ ಮೇಲಿರೋ ನಂಬಿಕೆಯಿಂದಾಗಿ ವಿದೇಶಿ ಇನ್ವೆಸ್ಟರ್ಸ್ ಭಾರತದ ಷೇರುಗಳತ್ತ ಮುಖ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.